ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಯೇಸು ಸ್ವಾಮಿ ಯಾರನ್ನು ನೋಡಿ ಧನ್ಯರು ಎಂಬುದಾಗಿ ಕರೀತಿದ್ದಾರೆ. ಬನ್ನಿ, ನಾವು ಆ ಧನ್ಯರಾಗಿದ್ದೀವ. ವಾಕ್ಯ ಭಾಗವು ಏನು ಹೇಳ್ತದೆ ಧ್ಯಾನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಯೇಸು ಸ್ವಾಮಿ ನೋಡಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಹೇಳ್ತಿದ್ದಾರೆ. ಈ ಧನ್ಯತೆ ನಿಮ್ಮಲ್ಲಿ ನಮ್ಮಲ್ಲಿ ಇದೆಯಾ ಪ್ರೇರೆ? ನಾವು ಈ ರೀತಿಯಾಗಿ ಧನ್ಯರಾಗಿದ್ದೀವ? ಯೇಸು ಸ್ವಾಮಿ ಯಾರನ್ನು ಕುರಿತಾಗಿ ಹೇಳ್ತಿದ್ದಾರೆ? ಆ ಧನ್ಯತೆಯನ್ನ ನಾವು ಹೊಂದಿಕೊಳ್ಬೇಕಲ್ವಾ? ಪರಲೋಕ ರಾಜ್ಯವನ್ನ ನಾವು ಬಾಧ್ಯವಾಗಿ ಹೊಂದಬೇಕಾದ್ರೆ ನಾವು ಆತ್ಮದಲ್ಲಿ ಬಡವರಾಗಿರ್ಬೇಕಂತೆ. ಮೊದಲದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಎಂಬುದಾಗಿ ಕರೀತಿದ್ದಾರೆ ಪ್ರೇರೆ. ಹಾಗಾದ್ರೆ ಆತ್ಮದಲ್ಲಿ ಬಡವರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? ಪ್ರೇರೆ? ಒಂದು ವೇಳೆ ಬಡತನದಲ್ಲಿ ಇರುವವರು ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾನ, ಊಟ ಇಲ್ಲದೆ ಇರುವವರು, ಬಟ್ಟೆ ಇಲ್ಲದೆ ಇರುವವರು, ವಸ್ತ್ರ ಇಲ್ಲದೆ ಇರುವವರು, ಮನೆ ಇಲ್ಲದೆ ಇರುವವರು, ಮತ್ತೆ ಯಾರು ಆಶ್ರಯ ಇಲ್ಲದೆ ಇರೋರನ್ನ ನೋಡಿ ಅವ್ರಿಗೇನಾದ್ರೂ ಯೇಸು ಸ್ವಾಮಿ ಈ ಪದವನ್ನ ಉಪಯೋಗಿಸಿ ನೀವು ಧನ್ಯರು ಎಂಬುದಾಗಿ ಹೇಳ್ತಿದ್ದಾನ? ಇಲ್ಲ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಅಂದ್ರೆ ಮನಸ್ಸಲ್ಲಿ ಆತ್ಮಿಕವಾಗಿ ಯಾರು ಬಡವರಾಗಿದ್ದಾರೋ ಅವರು ಧನ್ಯರಂತೆ. ಹಾಗಾದ್ರೆ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಒಂದು ವೇಳೆ ಪಾಪ ಇರೋದಾದ್ರೆ, ಒಂದು ವೇಳೆ ಕೆಟ್ಟತನ ಇರೋದಾದ್ರೆ, ಒಂದು ವೇಳೆ ಹೊಟ್ಟೆ ಕಿಚ್ಚು, ಮೋಸ, ಹಗೆತನ ಇರೋದಾದ್ರೆ ಅವನು ಬಡವನಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಯಾರ ಮನಸ್ಸಿನಲ್ಲಿ ಈ ಕೆಟ್ಟತನವು ಇಲ್ಲದೆ ಇರ್ತಾನೋ ಅವನು ಧನ್ಯನು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ. ಹಾಗಾದ್ರೆ ನಮ್ಮ ಮನಸ್ಸನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕೆಟ್ಟತನ ಇಲ್ಲದಿದ್ದರೆ ನಾವು ಪರಿಶುದ್ಧರಾಗಿ ಜೀವಿಸ್ತಿದ್ದೀವಿ ಎಂಬುದಾಗಿ ಹೇಳೋದಾದ್ರೆ, ನಮ್ಮ ಮನಸ್ಸಲ್ಲಿ ಯಾವ ಕೆಟ್ಟತನಕ್ಕೂ ಸ್ಥಳ ಕೊಟ್ಟಿಲ್ಲ ಅನ್ನೋದಾದ್ರೆ ನಾವು ಆತ್ಮದಲ್ಲಿ ಬಡವರಾಗಿದ್ದೀವಿ ಎಂಬುದನ್ನು ಸೂಚಿಸ್ತದೆ. ಹಾಗಾದ್ರೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು ಅಂತ ಹೇಳ್ತಿದೆ. ಹಾಗಾದ್ರೆ ನಮ್ಮ ಮನಸ್ಸನ್ನು ನಾವು ಶುದ್ಧಿಪಡಿಸಿಕೊಳ್ಬೇಕು. ಯೇಸುವಿನ ಬಳಿಯಲ್ಲಿ ಬಂದು ನಾವು ಶುದ್ಧಿಪಡಿಸಿಕೊಳ್ಬೇಕು. ಒಂದು ವೇಳೆ ನಮ್ಮ ಮನಸ್ಸಲ್ಲಿ ಏನಾದ್ರೂ ಕೆಟ್ಟತನಗಳು ನಮ್ಮ ಮನಸ್ಸಿನಲ್ಲಿ ಇರೋದಾದ್ರೆ ಪ್ರೇರೆ, ಕೆಟ್ಟ ಕಾರ್ಯಗಳನ್ನ ನಾವು ಮಾಡುವವರಾಗಿದ್ರೆ ನಾವು ಬಡವರಲ್ಲ, ಅಂದ್ರೆ ನಾವು ಆತ್ಮಿಕವಾಗಿ ಇಲ್ಲ ಅನ್ನೋದನ್ನು ತೋರಿಸ್ತದೆ. ಎರಡನೇದಾಗಿ ಏನಂತೆ, ನಾವು ಆತ್ಮಿಕವಾಗಿ ಇರಬೇಕು ಪ್ರೇರೆ. ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆತ್ಮಿಕ ವಿಷಯ ಉಳ್ಳವರಿಗೆ ಹೇಳುವಂತ ಪದ ಇದು. ಹಾಗಾಗಿ ದೇವರನ್ನು ಅಂಗೀಕರಿಸಿಕೊಂಡವರು, ದೇವರ ಮಾರ್ಗದಲ್ಲಿ ಇರುವವರು, ದೇವರ ವಾಕ್ಯಕ್ಕೆ ವಿಧೇಯರಾಗುವವರು, ದೇವರ ವಿಷಯದಲ್ಲಿ ಸಂತೋಷ ಪಡುವವರು, ದೇವರ ಕಾರ್ಯಗಳಲ್ಲಿ ಏನಂತೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು ದೇವರ ಆಜ್ಞೆ ಪ್ರಕಾರ ಹೃದಯದಲ್ಲಿ ಆನಂದ ಪಡುತ್ತಾ ವಾಕ್ಯದ ಪ್ರಕಾರ ಜೀವಿಸುವವರಿಗೆ ಹೇಳ್ತಿದ್ದಾರೆ. ಏನಂತೆ, ಸರಳವಾಗಿ ಇರುವವರು, ದೀನತೆಯಲ್ಲಿ ಇರುವವರನ್ನು ಕುರಿತು ಹೇಳ್ತಿದ್ದಾರೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದ್ದು ಎಂಬುದಾಗಿ. ಮೂರನೇದಾಗಿ ಪ್ರೇರೆ, ನಾವು ನಮ್ಮ ಮನಸ್ಸಲ್ಲಿ ಕೆಲವೊಂದು ಅಹಂಕಾರಕ್ಕೆ ಸ್ಥಳ ಕೊಟ್ಟಿರ್ತೀವಿ, ಕೆಲವೊಂದು ತಪ್ಪಾದ ಮನೋಭಾವನೆಗಳಿಗೆ ನಾವು ಸ್ಥಳ ಕೊಟ್ಟಿರ್ತೀವಿ. ನಮ್ಮಲ್ಲಿ ಏನಂತೆ, ಸುಳ್ಳಾದ ಅಭಿಪ್ರಾಯಗಳು, ಸುಳ್ಳಾದ ವಿಷಯಗಳನ್ನ ನಾವು ನಂಬಿಕೊಂಡಿರ್ತೀವಿ. ಮತ್ತೆ ನಾವು ವಿರೋಧಿಸುವವರಾಗಿರ್ತೀವಿ, ಜಗಳ ಮಾಡುವವರಾಗಿರ್ತೀವಿ, ಮತ್ತೊಬ್ಬರು ಕಂಡ್ರೆ ನಾವು ಕೋಪಿಷ್ಟರಾಗಿರ್ತೀವಿ. ಮತ್ತೊಬ್ಬರನ್ನ ನೋಡಿದ್ರೆ ನಾವು ಎಂತ ಕೋಪ ಅಂದ್ರೆ ಅವ್ರನ್ನ ಏನಾದ್ರೂ ಮಾಡೋಣ ಅಂದ್ರೆ ಅವ್ರು ಕೊಲ್ಲುವಷ್ಟು ಕೋಪವುಳ್ಳವರಾಗಿರ್ತೀವಿ. ಇಂಥ ಸ್ವಭಾವಗಳು ನಮ್ಮ ಮನಸ್ಸು ಒಳಗಡೆ ಇರೋದಾದ್ರೆ ಬೇರೆ, ನಿಜವಾಗ್ಲೂ ನಾವು ಆತ್ಮದಲ್ಲಿ ಬಡವರಾಗಿಲ್ಲ. ಪರಲೋಕ ರಾಜ್ಯವನ್ನ ನಾವು ಸೇರ್ಲಿಕ್ಕಾಗಲ್ಲ ಪ್ರೇರೆ. ಇಲ್ಲಿ ಯಾರನ್ನ ಕುರಿತು ಹೇಳ್ತಿದೆ? ಜಗಳ ಮಾಡೋರ್ನಾಗ್ಲಿ, ಅಹಂಕಾರ ಪಡುವವ್ರನ್ನಾಗಿರ್ಲಿ, ಅಥವಾ ಮತ್ತೊಬ್ಬರನ್ನ ದ್ವೇಷಿಸಿ ವಿರೋಧಿಸುವವರನ್ನ ಕುರಿತು ಆತ್ಮದಲ್ಲಿ ನೀವು ಬಡವರು ಎಂಬುದಾಗಿ ಅವ್ರನ್ನ ಕರೀತಿಲ್ಲ. ಹಾಗಾಗಿ ಇವಿಲ್ಲದವರನ್ನ, ಯಾರು ಈ ಸ್ವಭಾವ ಇಲ್ಲದವರಾಗಿರ್ತಾರೋ, ಯಾರು ತಮ್ಮ ಮನಸ್ಸಲ್ಲಿ ನಿರ್ಮಲತೆ ಉಳ್ಳವರಾಗಿರ್ತಾರೋ, ಯಾರು ದೇವರ ವಾಕ್ಯದ ಪ್ರಕಾರ ತಮ್ಮ ಮನಸ್ಸಲ್ಲಿರುವಂತ ಕಹಿ ಭಾವನೆ, ಸಿಟ್ಟು ಅಥವಾ ಅಹಂಕಾರಗಳನ್ನ ಬಿಟ್ಟಿದ್ದೇನೆ ಸಾಧತ್ವದಲ್ಲಿ ಇರ್ತಾರೋ, ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಪ್ರೇರೆ, ಅವರನ್ನು ನೋಡಿ ವಾಕ್ಯದ ಪ್ರಕಾರ ಯಾರು ತಮ್ಮ ಜೀವಿತವನ್ನ ಒಪ್ಪಿಸಿಕೊಟ್ಟು ದೇವರ ವಾಕ್ಯದ ಪ್ರಕಾರ ತಮ್ಮ ಅಂತರಾತ್ಮವನ್ನು ಶುದ್ಧಿಪಡಿಸಿಕೊಳ್ತಾರೋ ಅವರನ್ನು ಕುರಿತು ಯೇಸು ಸ್ವಾಮಿ ಹೇಳ್ತಾನೆ, ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯ ಅವರದ್ದು ಎಂಬುದಾಗಿ. ಹಾಗಾದ್ರೆ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಪ್ರೇರೆ. ನೀವು ಈ ಧನ್ಯರಾಗಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಯಾವುದೇ ವಿಧವಾದಂತ ಕೋಪವಾಗ್ಲಿ, ಯಾರ ಮೇಲಾದ್ರೂ ಜಮಿಸ್ತಾ ಇರುವಂತ ಗುಣವಾಗ್ಲಿ, ಅಥವಾ ಅಹಂಕಾರವಾಗ್ಲಿ, ಅಥವಾ ಎಮ್ಮೆತನವಾಗ್ಲಿ, ಅಥವಾ ಏನಂತೆ ಹೊಟ್ಟೆ ಕಿಚ್ಚಾಗ್ಲಿ, ಯಾವುದೇ ಸ್ವಭಾವ ನೀವು ಇಲ್ಲದವರಾಗಿದ್ದೀರಾ ಒಂದು ವೇಳೆ, ಹಾಗಾದ್ರೆ ನೀವು ಧನ್ಯರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಇದೆಯಾ ಈ ಸ್ವಭಾವಗಳು? ಹಾಗಾದ್ರೆ ಯೇಸು ಸ್ವಾಮಿಗೆ ಒಪ್ಪಿಸಿಕೊಳ್ಳೋಣ. ಕರ್ತನೇ, ನನ್ನ ಮನಸ್ಸನ್ನು ಶುದ್ಧಿಪಡಿಸು, ನಾನು ಈಗಲೇ
ಬಳಿ ಆತ್ಮದಲ್ಲಿ ಬಡವನಾಗಿರುವಂತೆ ಪರಲೋಕ ರಾಜ್ಯವನ್ನು ನಾನು ಸ್ವಂತವಾಗಿ ಹೊಂದುವ ಹಾಗೆ ನನ್ನನ್ನು ಶುದ್ಧಿಪಡಿಸು. ನನ್ನ ಮನಸ್ಸಲ್ಲಿರುವಂತ ಕಹಿ ಭಾವನೆ ಆಗಿರ್ಬೋದು, ಸುಳ್ಳಾದದ್ದಾಗಿರ್ಬೋದು, ಕೆಟ್ಟತನ ಆಗಿರ್ಬೋದು, ಅಥವಾ ಮೋಸ ಆಗಿರ್ಬೋದು, ಅಥವಾ ಅಹಂಕಾರ ಆಗಿರ್ಬೋದು, ಅಥವಾ ನಿನಗೆ ಇಷ್ಟಲ್ಲದ ನಿನ್ನ ವಾಕ್ಯಕ್ಕೆ ವಿರೋಧವಾಗಿ ಜೀವಿಸುವ ಗುಣವಾಗಿರಬಹುದು, ನನ್ನಲ್ಲಿ ಇರಬಾರದು ಸ್ವಾಮಿ, ನನ್ನ ಶುದ್ಧಿಪಡಿಸು ಎಂಬುದಾಗಿ ನಾವು ಒಪ್ಪಿಸಿಕೊಡೋದಾದ್ರೆ ಪ್ರೇರೆ, ಆತ ನಮ್ಮ ಮನಸ್ಸುಗಳನ್ನ ಶುದ್ಧಿಪಡಿಸ್ತಾನೆ. ನಮ್ಮ ಮನಸ್ಸಿನಲ್ಲಿ ಯಾವ ಭಾರಗಳು ಕೂಡ ಇರಬಾರದು ಅಂತ ವಾಕ್ಯ ಹೇಳ್ತದೆ. ನೋಡಿ, 4ನೇದಾಗಿ ನಾವು ನೋಡ್ತೀವಲ್ಲ, ಏನಂತಂದ್ರೆ ಪ್ರಾಪಂಚಿಕವಾದಂತ ವಿಷಯದಲ್ಲಿ, ಪ್ರಪಂಚದ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಭಾರವಾಗಿರಬಾರದು ಅಂತ ಸ್ವಾಮಿ ಹೇಳ್ತಾರೆ. ಹಾಗಾದ್ರೆ ಲೌಕಿಕವಾದ ವಿಷಯಗಳ ಕುರಿತಾಗಿ, ಲೋಕದ ಆಸೆಗಳ ಕುರಿತಾಗಿ ನಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡಿದ್ರೆ ಪ್ರೇರೆ, ನಾವು ಆತ್ಮಿಕವಾಗಿ ಬಡವರಲ್ಲ. ಯಾವ ವ್ಯಕ್ತಿಯಾದರೂ ಯೇಸುವನ್ನು ಆರಾಧಿಸುವಂತ ಯಾರಾದ್ರೂ ಒಂದು ವೇಳೆ ತಮ್ಮ ಮನಸ್ಸಲ್ಲಿ ಲೋಕದ ಆಸೆಗಳನ್ನ ವಿಸರ್ಜಿಸಿರ್ತಾರೋ, ಯಾರು ಲೋಕದ ಆಸೆಗಳನ್ನ ಬಿಟ್ಟು ಅದರಲ್ಲಿ ಮಲಿನತ್ವವಾಗದೆ, ಅದನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳದೆ, ಅದನ್ನು ವಿಸರ್ಜಿಸಿ ಪರಲೋಕದ ರಾಜ್ಯದ ಕಡೆಗೆ ತಮ್ಮ ಮನಸ್ಸುಗಳನ್ನ ಕೊಟ್ಟಿರ್ತಾರೋ, ಪರಲೋಕದ ರಾಜ್ಯದ ಕಡೆಗೆ ದೇವರ ದೇವರ ಒಂದು ಸ್ವರ ಕಡೆಗೆ, ಅಂದ್ರೆ ದೇವರ ಶಬ್ದದ ಕಡೆಗೆ ತಮ್ಮ ಮನಸ್ಸನ್ನು ಒಪ್ಪಿಸಿಕೊಟ್ಟಿರ್ತಾರೋ, ಆ ಶಬ್ದದ ಕಡೆಗೆ, ಅಂದ್ರೆ ಯಾರು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತಮ್ಮ ಮನಸ್ಸನ್ನು ಒಪ್ಪಿಸಿಕೊಟ್ಟಿರ್ತಾರೋ ಪ್ರೇರೆ, ಅವರು ನಿರ್ಮಲವುಳ್ಳವರಾಗಿರ್ತಾರೆ. ಈ ಲೋಕದ ವಿಷಯಗಳಲ್ಲಿ, ಈ ಲೋಕದ ಜಂಜಾಟದಲ್ಲಿ, ಈ ಲೋಕದ ಆಕರ್ಷಣೆ ವಿಷಯಗಳಲ್ಲಿ, ಈ ಲೋಕದ ವಸ್ತುಗಳ ವಿಷಯದಲ್ಲಿ ನಮ್ಮ ಮನಸ್ಸಲ್ಲಿ ಯಾವುದೋ ಲೋಕದ ವಿಷಯಗಳ ಮೇಲೆ, ಯಾವುದೋ ವಸ್ತುಗಳ ಮೇಲೆ ಅತಿಯಾದ ಆಸೆಗಳು ನಮ್ಮ ಒಳಗಡೆ ಇದೆ ಅಂತಂದ್ರೆ ನಾವು ಆತ್ಮಿಕವಾಗಿ ಬಡವರಲ್ಲ ಪ್ರೇರೆ. ಹಾಗಾಗಿ ಅದು ದೇವರ ವಾಕ್ಯ ಅಂತವ್ರಿಗೆ ಹೇಳ್ತಿಲ್ಲ. ಆದ್ರೆ ಯಾರು ಲೌಕಿಕವಾದ ವಿಷಯಗಳನ್ನ ವಿಸರ್ಜಿಸಿ ದೇವರ ವಿಷಯಗಳಲ್ಲಿ ವಿಧೇಯರಾಗುತ್ತಾ, ದೇವರ ಮೇಲೆ, ದೇವರ ರಾಜ್ಯದ ಮೇಲೆ, ಆತನ ಮಾರ್ಗದ ಮೇಲೆ ಮನಸ್ಸಿಡ್ತಾ, ತಮ್ಮನ್ನು ತಾವು ಬರೆದು ಮಾಡಿಕೊಳ್ತಾ, ತಮ್ಮನ್ನು ತಾವು ತಗ್ಗಿಸಿಕೊಳ್ತಾ, ದೇವರನ್ನ ಘನಪಡಿಸ್ತಾ, ದೇವರನ್ನ ಆರಾಧಿಸ್ತಾ, ದೇವರ ವಿಷಯದಲ್ಲಿ ಸಂತೋಷ ಪಡ್ತಾ, ಆತನ ರಾಜ್ಯದ ವಿಷಯದಲ್ಲಿ ಸಂತೋಷ ಪಡ್ತಾ, ಆತನ ವಾಕ್ಯದ ವಿಷಯದಲ್ಲಿ ಸಂತೋಷ ಪಡ್ತಾ ಜೀವಿಸ್ತಾ ಇರ್ತಾರಲ್ಲ, ಅವರಿಗೆ ಹೇಳುವಂಥದ್ದು ಏನಂತಂದ್ರೆ, ಆತ್ಮದಲ್ಲಿ ಬಡವರಾಗಿರೋ ಧನ್ಯರು, ಪರಲೋಕ ರಾಜ್ಯ ಅವರದ್ದು. ಒಂದು ವೇಳೆ ನಿಮ್ಗೆ ಈ ಧನ್ಯತೆ ಬೇಕಾ, ನೀವು ಪರಲೋಕ ರಾಜ್ಯದ ಬಾಧ್ಯರಾಗಬೇಕಾ, ಹಾಗಾದ್ರೆ ನಿಮ್ಮ ಮನಸ್ಸಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡಿ. ಯೇಸು ಕ್ರಿಸ್ತ ನಿಮ್ಮ ಹೃದಯದಲ್ಲಿ ಬರೋದಾದ್ರೆ ಖಂಡಿತವಾಗಿ ಕೂಡ ನೀವು ಈ ಧನ್ಯತೆನ ಹೊಂದಿಕೊಳ್ತೀರಿ. ಒಂದು ವೇಳೆ ನಾನು ಯೇಸುವನ್ನ ನಂಬಿದವಳು ಆಗಿದ್ದೀನಿ, ಆದ್ರೆ ಈ ಧನ್ಯತೆ ನನ್ನಲ್ಲಿ ಇಲ್ಲ, ಈ ರೀತಿಯಾಗಿ ನಾನು ಪರಲೋಕ ರಾಜ್ಯಕ್ಕೆ ಹೋಗಿ ನಾನು ಬಹಳ ಕಷ್ಟಪಡ್ತಾ ಇದ್ದೀನಿ, ನನ್ನಲ್ಲಿ ಬಹಳ ವಿಧವಾದ ಮನಸ್ಸುಗಳಲ್ಲಿ ಏನಂತೆ ಆತ್ಮದಲ್ಲಿ ನನ್ನ ಬಡವತನದಲ್ಲೇ ಇಲ್ಲ, ನನ್ನ ಮನಸ್ಸು ಗಲಿಬಿಲಿಗೊಳಗಾಗಿದೆ, ನನ್ನ ಮನಸ್ಸೊಳಗಡೆ ಅನೇಕ ಚಿಂತೆಗಳಿದೆ, ನನ್ನ ಮನಸ್ಸುಗಳಲ್ಲಿ ಅನೇಕ ವಿಧವಾದಂತ ಹೋರಾಟಗಳು ಕಾಣ್ತಾ ಇದೆ, ನನ್ನಲ್ಲಿ ಪಾಪದ ಸ್ವಭಾವಗಳು ಕಾಣ್ತಾ ಇದ್ದೀನಿ, ಮತ್ತೆ ಕೋಪದ ಸ್ವಭಾವಗಳನ್ನ ಕಾಣ್ತಾ ಇದ್ದೀನಿ, ನನ್ನ ಹೆಚ್ಚಿಸುವಿಕೆಯನ್ನು ಕಾಣ್ತಾ ಇದ್ದೀನಿ ಅನ್ನೋದಾದ್ರೆ, ನಾವು ಯೇಸುವನ್ನು ನಂಬಿದಂತ ಮಕ್ಕಳಾಗಿದ್ರು ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಮುಂದೆ ಬರೋಣ. ಯೇಸು ನಾಮದಲ್ಲಿ ಈ ವಾಕ್ಯವನ್ನು ಕೇಳ್ತಿರೋ ನಾವುಗಳು ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಕರಗಳು ಒಪ್ಪಿಸಿಕೊಂಡ, ಯೇಸುವೆ ನೀನು ವಾಕ್ಯ ಹೇಳೋ ಪ್ರಕಾರ ಆತ್ಮದಲ್ಲಿ ನಾನು ಬಡವಳಾಗಿರುವಂತೆ ಸಹಾಯ ಮಾಡು. ನನ್ನ ಮನಸ್ಸಲ್ಲಿ ಯಾವುದೇ ವಿಧವಾದ ನಿನ್ನ ವಾಕ್ಯಕ್ಕೆ ವಿರೋಧವಾದಂತ ಸ್ವಭಾವಗಳು ನನ್ನಲ್ಲಿ ಇರಬಾರದು, ನಿನ್ನ ವಾಕ್ಯಕ್ಕೆ ವಿರೋಧವಾಗಿ ನಾನು ಜೀವಿಸಬಾರದು ಎಂಬುದಾಗಿ, ನನ್ನನ್ನು ಬದಲಾಯಿಸು ಎಂಬುದಾಗಿ ಕೇಳಿಕೊಳ್ಳೋಣ ಪ್ರೇರೆ. ನಾವು ಒಪ್ಪಿಸಿಕೊಳ್ಳೋಣ, ನಾವು ಪ್ರಾರ್ಥಿಸುವಾಗ, ಯೇಸುವೆ ನನ್ನನ್ನ ಶುದ್ಧಿಪಡಿಸು, ನನ್ನ ಮನಸ್ಸಲ್ಲಿರುವಂತ ಎಲ್ಲ ತರದ ಚಿಂತೆಗಳನ್ನು ತೆಗೆದುಹಾಕು, ನನ್ನ ಮನಸ್ಸಲ್ಲಿರುವಂತ ಎಲ್ಲ ತರದ ಬೇಡದಿರೋ ಸಂಗತಿಗಳನ್ನು ತೆಗೆದುಹಾಕು, ನನ್ನ ಆತ್ಮದಲ್ಲಿ ನಿನ್ನ ವಾಕ್ಯ ಹೇಳುವ ಪ್ರಕಾರವಾಗಿ ಬಡವನಾಗಿದ್ದು ನಾನು ಧನ್ಯತೆಯನ್ನು ಹೊಂದಿಕೊಳ್ಳುವಂತೆ, ಪರಲೋಕ ರಾಜ್ಯವನ್ನು ಸ್ವಂತವಾಗಿ ಹೊಂದಿಕೊಳ್ಳುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳಿಕೊಳ್ಳೋಣ ಪ್ರೇರೆ. ಕೇಳ್ಕೊಳ್ತೀರಾ? ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ ಬನ್ನಿ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ನಿನ್ನ ಪರಿಶುದ್ಧ ಪಾದಕ್ಕೆ ಸ್ತೋತ್ರ. ಯಾರೆಲ್ಲ ಕರ್ತನೆ ಆತ್ಮದಲ್ಲಿ ಬಡವರಾಗಿರ್ಬೇಕೆಂಬುದಾಗಿ ದೇವರೇ ತಮ್ಮ ಮನಸ್ಸನ್ನು ನಿಮಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಿದ್ದಾರೋ, ನಾನು ಧನ್ಯತೆಯನ್ನು ಹೊಂದಿಕೊಳ್ಳಬೇಕು, ನಾನು ಆ ಧನ್ಯಳು ಆಗಬೇಕೆಂಬುದಾಗಿ ಬಯಸ್ತಿದ್ದಾರೋ, ಪರಲೋಕ ರಾಜ್ಯವನ್ನು ನಾನು ಸ್ವಂತವಾಗಿ ಪಡ್ಕೊಳ್ಬೇಕೆಂಬುದಾಗಿ, ಪರಲೋಕ ರಾಜ್ಯವನ್ನ ನಾನು ಸ್ವಾಧೀನಪಡಿಸಿಕೊಳ್ಬೇಕು, ಪರಲೋಕ ರಾಜ್ಯಕ್ಕೆ ನಾನು ಪ್ರವೇಶಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಿದ್ದಾರೋ, ಯೇಸುವೇ ನನ್ನ ಚಮಸು, ನನ್ನ ಹೃದಯದಲ್ಲಿರುವಂತ ಎಲ್ಲ ಸ್ವಾಮಿ ಕೆಟ್ಟತನಗಳನ್ನ ತೆಗೆದುಹಾಕು ಎಂಬುದಾಗಿ ಕೇಳ್ತಿದ್ದಾರೋ, ಅವ್ರನ್ನ ಆಶೀರ್ವದಿಸು, ಅವರಿಗೆ ಸಹಾಯ ಮಾಡು. ಅವ್ರ ಹೃದಯದಲ್ಲಿ ಕರ್ತನೆ ಯಾವುದೇ ನಿನ್ನ ವಾಕ್ಯಕ್ಕೆ ವಿರೋಧವಾದ ಗುಣಗಳಿಲ್ಲದಂತೆ ತೆಗೆದುಹಾಕಿ ನಿನ್ನ ವಾಕ್ಯದ ಮೂಲಕ ಅವನ್ನ ಶುದ್ಧಿಪಡಿಸಿ, ಯೇಸುವಿನ ನಾಮದಲ್ಲಿ ಆತ್ಮದಲ್ಲಿ ಬಡವರಾಗಿರುವ ಧನ್ಯರು, ಪರಲೋಕ ರಾಜ್ಯ ಅವರದ್ದು ಅಂತ ಹೇಳುವ ಪ್ರಕಾರ ಆ ರೀತಿಯಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.